ಓಂ ನಮಃ ಶ್ರೀ ಸಚ್ಚಿದಾನಂದ ಯತಿರಾಜಾಯ ಧೀಮತೆ ಅದ್ವೈತಾನಂದ ತೃಪ್ತಾಯ ಜೀವನ್ಮುಕ್ತಾಯ ತೇ ನಮಃ. ಜೀವನ್ಮುಕ್ತಾಯ ತೇ ನಮಃ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ಭಗವದ್ಭಕ್ತರು, ಮುಮುಕ್ಷು ಸಾಧಕರು, ತತ್ವ ಜಿಜ್ಞಾಸು ಸಾಧಕರು, ವಸ್ತುತಂತ್ರ ಜ್ಞಾನ ಪ್ರಿಯರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ತನ್ನೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ಬುಧವಾರ 2025 ಇಸ್ವಿಯಲ್ಲಿ ಆಗಸ್ಟ್ ಮಾಹೆಯಲ್ಲಿ ಇಂದು ಬುಧವಾರ 6ನೇ ತಾರೀಕು. ಇಂದಿನ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಭಗವಾನ್ ಶಂಕರಾಚಾರ್ಯರವರ ನೇರಾದ ಶಿಷ್ಯರು, ಗುರುವನ್ನ ಮಿಂಚಿದ ಶಿಷ್ಯರು ಭಗವಾನ್ ಸುರೇಶ್ವರಾಚಾರ್ಯರವರು. ಇವರ ವೇದಾಂತ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ. ನೈಷ್ಕರ್ಮ್ಯ ಸಿದ್ಧಿ ಗ್ರಂಥವನ್ನ ಆನೆಯ ಮೇಲೆ ಚಿನ್ನದ ಸಿಂಹಾಸನ ಹಾಕಿ ಅದರ ಮೇಲೆ ಈ ಗ್ರಂಥವನ್ನ ಕೂರಿಸಿ ಪೂಜಿಸುವಂತಹ ಶ್ರೇಷ್ಠವಾದ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ. ಮುಮುಕ್ಷ ಸನ್ಯಾಸಿಗಳಿಗೆ ತತ್ವ ಚಿಂತನೆಗೆ ಮನನಕ್ಕೆ ಶ್ರೇಷ್ಠವಾಗಿರುವಂತಹ ವೇದಾಂತ ಗ್ರಂಥ ರತ್ನ ನೈಷ್ಕರ್ಮ್ಯ ಸಿದ್ಧಿ. ಇಂಥ ಗ್ರಂಥದ ಮೇಲೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವರ 78ನೇ ವಯಸ್ಸಿನಲ್ಲಿ ಒಂದು ಅತ್ಯಂತ ಸುಂದರವಾದ ವಿದ್ವತ್ತಾಪೂರ್ಣವಾದ ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಬರೆದಿದ್ದಾರೆ.
ಸಂಸ್ಕೃತ ಭಾಷೆಯಲ್ಲಿ ಅದಕ್ಕೆ ಹೆಸರಾಗಿದೆ ಕ್ಲೇಶಾಪಹಾರಿಣಿ. ಅದನ್ನಿಂದ ಚಿಂತನೆ ಮಾಡೋಣ. ಓಂ ಖಾನಿಲಾಜ್ಞಬ್ಧರಿತ್ರಿಯಂತಂ ಸಕ್ಷಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದಲ್ಲಿ 2ನೇ ಅಧ್ಯಾಯ 90ನೇ ಶ್ಲೋಕ. ನೈಷ್ಕರ್ಮ್ಯ ಸಿದ್ಧೌ ದ್ವಿತೀಯಾಧ್ಯಾಯೇ 90ತಮ ಶ್ಲೋಕ. 9 90 90 90ತಮಃ 91ನೇ ಶ್ಲೋಕ. ಶ್ರೀಶ್ವರೇಶ್ವರಾಚಾರ್ಯ ಉವಾಚ ಬೋಧಾತ್ ಪ್ರಾಗಪಿ ದುಃಖಿತ್ವಂ ನಾನ್ಯದೇಹೋತ್ತಮಸ್ತಿ ನಃ ಬೋಧಾದೂರ್ಧ್ವಂ ಕುತಸ್ತಸ್ಯಾತ್ ಯತ್ರ ಸ್ವಗತಮಪ್ಯಸತೆ. ನಮೋ ನಮಃ ಸ್ವರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ವಸ್ತು ತಂತ್ರಜ್ಞಾನದ ರಾಜಮಾರ್ಗವಿದು. ಪೂಜ್ಯರಾದ ಸ್ವರೇಶ್ವರಾಚಾರ್ಯರವರು ಒಂದು ಅವತರಣಿಕ ವಾಕ್ಯವನ್ನು ಬರೆದಿದ್ದಾರೆ. ಬಹಳ ಚೆನ್ನಾಗಿ. ಸರ್ವದೇಹೇಷು ಆತ್ಮೈಕತ್ವೇ ಸತಿ ಪ್ರತಿಬುದ್ಧ ಪರಮಾರ್ಥ ತತ್ವಸ್ಯಾಪಿ ಅಪ್ರತಿಬುದ್ಧ ದೇಹ ಸಂಬಂಧಾತ್ ಅಶೇಷ ದುಃಖ ಸಂಬಂಧ ಇತಿ ಚೇತ್ ನ. ಶ್ಲೋಕಕ್ಕೆ ಪದವಿ ಭಾಗವನ್ನು ಮಾಡ್ತೇನೆ. ಇಂಥ ವಿಚಾರವನ್ನ ನಾವು ಕೇಳಿ ಶ್ರವಣ ಮಾಡಬೇಕು. ಬರೀ ರಾಮಾಯಣ, ಭಾರತ, ಭಾಗವತ, ಪುರಾಣಗಳು ಕಥೆ ಓದ್ತಾ ಕಥೆ ಕಾದಂಬರಿ ಕಾಲ ಹಾಕ್ಬಿಟ್ರೆ ಹೇಗೆ ಬ್ರಹ್ಮಜ್ಞಾನವಾಯಿತು, ಹೇಗೆ ತಾನೇ ಅಜ್ಞಾನ ನಿರಸನವಾಗಿದ್ದು? ಖಂಡಿತ ಸಾಧ್ಯವಿಲ್ಲ. ಆತ್ಮ ಪುರಾಣವನ್ನು ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಅನಾತ್ಮ ಪುರಾಣಗಳು ಸಾಕು. ಶ್ಲೋಕಕ್ಕೆ ಪದವಿ ಭಾಗ ಮಾಡ್ತೇನೆ. ಬೋಧಾತ್ ಪ್ರಾಕ್ ಅಪಿ ದುಃಖಿತ್ವಂ ನ ಅನ್ಯದೇಹೋತ್ಥಂ ಅಸ್ತಿ ನಃ ಬೋಧಾತ್ ಊರ್ಧ್ವಂ 10 ಕುತಃ ತತ್ ಸ್ಯಾತ್ ಯತ್ರ ಸ್ವಗತಂ ಅಪಿ ಅಸತೆ. 10+7 17 ಪದಗಳಿಂದ ನಿಬದ್ಧವಾಗಿರುವ ದಿವ್ಯ ಮಂಗಲ ಶ್ಲೋಕವಿದು. 17 ಪದಾತ್ಮಕ ಶ್ಲೋಕ. ಪರಮೇಶ್ವರಾಚಾರ್ಯರು ವೇದಾಂತದ ವಸ್ತು ತಂತ್ರಜ್ಞಾನ ರೂಪವಾದ ವಿಷಯವನ್ನ ಬಂಧರವಾದಂತಹ ಶ್ಲೋಕಗಳು ಮಾಡಿದ್ದಾರೆ. ಪಂಡಿತೋತ್ತಮರಿಗೆ ತುಂಬಾ ಚೆನ್ನಾಗಿದೆ. ಒಂದು ಪುಸ್ತಕ ಬರೆದಿದ್ದೇನೆ ನಾನು, ಕವಿ ಪುಂಗವ ಶಂಕರ. ನೋಡಿ, ಶಂಕರಾಚಾರ್ಯರು ಯಾವ ಕವಿಗಳಿಗಿಂತಲೂ ಕಮ್ಮಿ ಇಲ್ಲ. ಎಲ್ಲಕ್ಕೂ ನಮಗೆ ಆಹಾರ ಸಿಕ್ಕುವಂತಹದ್ದು ಶಾಂಕರ ಪ್ರಸ್ಥಾನತೆ ಭಾಷ್ಯ ಗ್ರಂಥಗಳಲ್ಲಿ. ಇವಾಗ ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ಈ ಅನ್ವಯ ಮಾಡುವಾಗ ತುಂಬಾ ಬುದ್ಧಿ ಹೇಳಬೇಕು, ಏಕಾಗ್ರತೆ ಮಾಡಬೇಕು. ಹೇಗ್ ಬೇಕಾದ್ರೂ ಮಾಡಬಹುದು ಅನ್ವಯವನ್ನ. ಆ ಪಂಡಿತನ ತಾಕತ್ತು. ಬೋಧಾತ್ ಪ್ರಾಕ್ ಅಪಿ ನಃ ಅನ್ಯದೇಹೋತ್ಥಂ ದುಃಖಿತ್ವಂ ನ ಅಸ್ತಿ. ಹೀಗಿರ್ಬೇಕಾದ್ರೆ ಬೋಧಾತ್ ಊರ್ಧ್ವಂ ತತ್ ಯತ್ರ ಸ್ವಗತಂ ಅಪಿ ಅಸತ್ ತತ್ ಕುತಃ ಸ್ಯಾತ್. ಏನ್ ಸ್ವಾಮಿ ಇದ? ಬ್ರಹ್ಮಾನಂದ ಅರ್ಥವಾಗ್ಬಿಟ್ಟು ಅವನೇ ಜೀವನ ಹೆಂಗ್ ಬೇಕಾದ್ರೆ ಅವನು ಏನ್ ಕೆಲಸ ಮಾಡ್ತಾ ಇದ್ದು ಪರವಾಗಿಲ್ಲ. ಇದು ಮನಸ್ಸಿಗೆ ಅರ್ಥವಾಗಿ
ಅನುಭವಕ್ಕೆ ಬಂದ್ಬಿಟ್ರೆ ಬ್ರಹ್ಮಜ್ಞಾನಿ. ಈಗ ಆ ಅವತರಣಿಕ ವಾಕ್ಯಕ್ಕೆ ಅರ್ಥವನ್ನು ಹೇಳಿ ಶ್ಲೋಕಕ್ಕೆ ಅರ್ಥವನ್ನು ಹೇಳ್ತೇನೆ. ಒಂದು ಆಕ್ಷೇಪಣೆ, ಸರ್ವದೇಹೇಶು ಆತ್ಮೈಕತ್ವೇ ಸತಿ. ಸಾಂಖ್ಯ ವೇದಾಂತಿಗಳಿಗೆ ಪ್ರಶ್ನೆ ಆಗ್ತಾ ಇದ್ದಾನೆ. ಸರ್ವದೇಹೇಶು ಸರ್ವೇಷಾಂ ದೇಹಾಃ ಸರ್ವದೇಹಾಃ ತೇಷು ಸರ್ವದೇಹೇಷು ಸರ್ವೇ ಚ ತೇ ದೇಹಾಶ್ಚ ಸರ್ವದೇಹಾಃ ತೇಷು ಸರ್ವದೇಹೇಷು. ಈ ಪ್ರಪಂಚದಲ್ಲಿ ಎಷ್ಟು ದೇಹಗಳಿವೆಯೋ ಎಲ್ಲ ದೇಹಗಳಲ್ಲಿಯೂ ಎಲ್ಲರ ದೇಹಗಳಲ್ಲಿಯೂ ಎರಡರ್ಥ. ಒಂದು ಸರ್ವೇಷಾಂ ಪ್ರಾಣಿನಾಂ ದೇಹೇಶು, ಮತ್ತೊಂದು ಸರ್ವೇಷು ದೇಹೇಶು. 84 ಲಕ್ಷ ಪ್ರಾಣಿಗಳ ದೇಹಗಳಲ್ಲಿ, ಇನ್ನು 84 ಲಕ್ಷ ಪ್ರಾಣಿಗಳ 84 ಲಕ್ಷ ದೇಹಗಳಿವೆಯಲ್ಲ, ಎಲ್ಲ ದೇಹಗಳಲ್ಲಿಯೂ ಆತ್ಮೈಕತ್ವೇ ಸತಿ. ಆಪ್ನೋತಿ ಇತ್ಯಾತ್ಮ ತಸ್ಯ ಆತ್ಮನಃ ಆತ್ಮನಃ ಏಕತ್ವಮಾತ್ಮೈಕತ್ವಂ ತಸ್ಮಿನ್ ಆತ್ಮೈಕತ್ವೇ ಸತಿ. ಎಲ್ಲ ದೇಹಗಳಲ್ಲಿಯೂ ಒಬ್ಬನೇ ಆತ್ಮನಿದ್ದಾನೆ ಎನ್ನುವಂತಹದ್ದು ನಿಮ್ಮ ಅದ್ವೈತ ವೇದಾಂತ ದರ್ಶನದ ಸಿದ್ಧಾಂತ. ಹೌದಾ? ಸರ್ವಭೂತೇಷು ಚಾತ್ಮಾನಂ ಈಶ್ವರ ಸರ್ವಭೂತಾನಾಂ ಹೃದಯೇಷು ತಿಷ್ಠತಿ. ಇದು ವೇದಾಂತ ಸಿದ್ಧಾಂತ. ಎಲ್ಲ ಪ್ರಾಣಿಗಳ ದೇಹಗಳಲ್ಲಿಯೂ ಇರುವಂತಾತ್ಮ ಒಬ್ಬನೇ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ, ಅದೇ ಏಕಸ್ತಥಾ ಸರ್ವಭೂತಾಂತರಾತ್ಮ. ಒಬ್ಬನೇ ಪರಮಾತ್ಮ, ಒಬ್ಬನೇ ಆತ್ಮ, ಒಂದೇ ಚಿಜ್ಯೋತಿ ಎಲ್ಲ ದೇಹಗಳಲ್ಲಿ ಇದೆ ಅನ್ನುವುದು ಸಿದ್ಧಾಂತ. ಹೌದಾ? ಹೌದು. ಇದು ಸಾಂಖ್ಯರ ಆಕ್ಷೇಪಣೆ. ಅವರ ಪ್ರಕಾರ ಒಂದೊಂದು ದೇಹದಲ್ಲಿಯೂ ಒಬ್ಬ ಆತ್ಮನಿದ್ದಾನೆ, ಬಚಾವಾದರು. ನಿಮ್ಮ ವೇದಾಂತ ಸಿದ್ಧಾಂತದಲ್ಲಿ ಸರ್ವದೇಹೇಷು ಆತ್ಮ ಏಕತ್ವೇ ಸತಿ ಏಕೋ ದೇವ ಸರ್ವಭೂತೇಷು ಗೂಢ. ಎಷ್ಟೊಕ್ಕೆ ಬೇಕು ಹಾಗಾಗಿ ಬಿಟ್ಟರೆ ನೋಡಿ, ಅದ್ವೈತ ವೇದಾಂತ ಸಿದ್ಧಾಂತಕ್ಕೆ ದೊಡ್ಡ ದೋಷ ಬೀಳುತ್ತದೆ. ಸರ್ವದೇಹೇಷು ಆತ್ಮೈಕತ್ವೇ ಸತಿ ಪ್ರತಿಬುದ್ಧ ಪರಮಾರ್ಥ ತತ್ವಸ್ಯ. ಪ್ರತಿಬುದ್ಧಂ ಪರಮಾರ್ಥ ತತ್ವಂ ಯೇನ ಸಹ ಪ್ರತಿಬುದ್ಧ ಪರಮಾರ್ಥ ತತ್ವಃ ತಸ್ಯ ಪ್ರತಿಬುದ್ಧ ಪರಮಾರ್ಥ ತತ್ವಸ್ಯ ನೈಷ್ಕರ್ಮ್ಯ ಸಿದ್ಧಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಮನಸ್ಸು ಅಲ್ಲೇ ಇರ್ಬೇಕು. ಕಾಫಿ ಕಡೆ, ದೋಸೆ, ಹಾಲು, ಬ್ಯಾಂಕ್ ಕಡೆ ಅರ್ಥವಲ್ಲ. ಬಹಳ ಜೋರಾಗಿ ಪ್ರತಿಬುದ್ಧ ಪರಮಾರ್ಥ ತತ್ವ ಅಂತಂದ್ರು ಬಂದೆ, ಬ್ರಹ್ಮಜ್ಞಾನಿಯಿಂದ ಬಂದೆ. ಯಾವಾತನಿಂದ ಪರಮಾರ್ಥ ತತ್ವವು ಅರ್ಥ ಮಾಡಿಕೊಳ್ಳಲ್ಪಟ್ಟಿದೆಯೋ, ಯಾವಾತನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅದ್ವೈತಾತ್ಮಜ್ಞಾನ ಉಂಟಾಗಿದೆಯೋ ಅವನಿಗೆ ಹೆಸರು ಪ್ರತಿಬುದ್ಧ ಪರಮಾರ್ಥ ತತ್ವ. ಪ್ರತಿಬದ್ಧವಲ್ಲ, ಪ್ರತಿಬುದ್ಧ. ಅಬ್ಬ, ಯಾವಾತನು ಪರಮಾರ್ಥ ತತ್ವವನ್ನ ಒಬ್ಬನೇ ಆತ್ಮನು ಎಲ್ಲ ಪ್ರಾಣಿಗಳಲ್ಲಿ ಇದ್ದಾನೆ, ಆ ಸರ್ವಾತ್ಮಭೂತನಾಗಿರುವ ಆತ್ಮನೇ ನಾನು ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಗೆ ಹೆಸರು ಪ್ರತಿಬುದ್ಧ ಪರಮಾರ್ಥ ತತ್ವ. ತತ್ವಸ್ಯಾಪಿ ಅಂಥವರಿಗೂ ಕೂಡ, ಬ್ರಹ್ಮಜ್ಞಾನಿಗೂ ತತ್ವನಿಷ್ಠನಿಗೂ ಜೀವನ ಮುಕ್ತನಿಗೂ ಕೂಡ ಅಶೇಷ ದುಃಖ ಸಂಬಂಧ. ಅಶೇಷ ಎಲ್ಲರ ದುಃಖ ಸಂಬಂಧ, ದುಃಖದ ಸಂಬಂಧವಿದೆ ಅಂತ ಹೇಳಿ. ಇದು ಸಾಂಖ್ಯನ ಪೂರ್ವ ಪಕ್ಷ. ಯಾಕೆ? ಅಪ್ರತಿಬುದ್ಧ ದೇಹ ಸಂಬಂಧ. ಇನ್ನೊಬ್ಬ ಇದ್ದಾನೆ, ಅಪ್ರತಿಬುದ್ಧ ಆತ್ಮ.
ಅಪ್ರತಿಬುದ್ಧ ಆತ್ಮ ಯಸ್ಯ ಸಹ ಅಪ್ರತಿಬುದ್ಧ ತಸ್ಯ ಅಪ್ರತಿಬುದ್ಧಸ್ಯ ದೇಹ ಅಪ್ರತಿಬುದ್ಧ ದೇಹ ತಸ್ಯ ಸಂಬಂಧಾತ್. ಇವನು ಬ್ರಹ್ಮಜ್ಞಾನಿ, ಇವನಿಗೆ ಹೆಸರು ಪ್ರತಿಬುದ್ಧ ಪರಮಾರ್ಥ ತತ್ವ. ಇವನಿಗಿಂತ ಭಿನ್ನವಾಗಿ ಕೋಟಿ ಕೋಟಿ ಜನಗಳಿದ್ದಾರೆ, ಅವರೆಲ್ಲರೂ ಅಜ್ಞಾನಿಗಳು. ಯಾರಿಗೂ ಕೂಡ ನಾನು ಬ್ರಹ್ಮಾಸ್ಮಿ ಎಂದು ಬಂದ ಅರಿವುಂಟಾಗುವುದಿಲ್ಲ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರ ಪೈಕಿ 1,00,000 ಜನಗಳಿಗೆ ಬ್ರಹ್ಮಜ್ಞಾನವಾಗಿರುವುದು. ಉಳಿದವರು ಅಪ್ರತಿಬುದ್ಧ ದೇಹ, ಆತ್ಮನ ಸ್ವರೂಪವನ್ನ ಸರಿಯಾಗಿ ತಿಳಿದುಕೊಳ್ಳದೆ ತಪ್ಪು ತಪ್ಪಾಗಿ ತಿಳಿದುಕೊಂಡಿರುವಂತಹ ಅಜ್ಞಾನಿಗಳು. ಅವರ ದೇಹಗಳು ಎಷ್ಟಿವೆ? ಬ್ರಹ್ಮಜ್ಞಾನಿಯ ದೇಹ ಒಂದು, ಅವನನ್ನೇ ಬಿಟ್ಟು ಕೋಟಿ ಕೋಟಿ ಜನಗಳ ದೇಹವಿದೆ. ಆ ದೇಹದ ಸಂಬಂಧವಿರುವುದರಿಂದ ನೋಡಿ, ಒಬ್ಬ ಬ್ರಹ್ಮಜ್ಞಾನಿ ರಮಣ ಮಹರ್ಷಿ ತಿಳ್ಕೊಳ್ಳಿ, ಅಥವಾ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಅಥವಾ ಗೌಡ ಪಾದಾಚಾರ್ಯರು, ಅಥವಾ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಇವರು ಪ್ರತಿಬುದ್ಧ ಪರಮಾರ್ಥ ತತ್ವಾಹ. ಇವರನ್ನ ಬಿಟ್ಟು ಕೋಟಿ ಕೋಟಿ ಜನ, ಅವರೆಲ್ಲರಿಗೂ ತುಂಬಾ ದುಃಖ ಇದೆ. ಎಲ್ಲಾ ದೇಹಗಳಲ್ಲಿಯೂ ಇರುವಂತ ಆತ್ಮ ನಾನೇ ಅಂತ ತಿಳಿದುಕೊಂಡರೆ ಅವರ ದೇಹದಲ್ಲಿರುವ ಎಲ್ಲಾ ದುಃಖಗಳು ಬ್ರಹ್ಮಜ್ಞಾನಿಗೆ ಗಂಟು ಬೀಳ್ಬೇಕಲ್ವ? ಹಾಗೆ ಆಕ್ಷೇಪಣೆ ಅಂದ್ರೆ, ಒಂದು ಕುಟುಂಬದಲ್ಲಿ ಒಬ್ಬ ವೃದ್ಧರಾದಂತ ಅಜ್ಜ ಅಜ್ಜಿ ಅಂತ ಇದ್ದಾರೆ. ಅಜ್ಜನಿಗೆ 96 ವರ್ಷ, ಅಜ್ಜಿಗೆ 88 ವರ್ಷ. ಅವರಿಗೆ 10 ಜನ ಮಕ್ಕಳು, 5 ಜನ ಹೆಣ್ಮಕ್ಳು, 5 ಜನ ಗಂಡು. ಅವರಿಗೆ ಮಕ್ಕಳು, ಅವರಿಗೆ ಎಲ್ಲ ಒಟ್ಟು ಆ ಒಂದು ಕುಟುಂಬದಲ್ಲಿರುವ ಆ ವೃದ್ಧ ಅಜ್ಜ ಅಜ್ಜಿಯವರಿಗೆ 500 ಜನ ಸಂಬಂಧಪಟ್ಟಿದ್ದಾರೆ. 500 ಜನಗಳನ್ನು ಈ ವೃದ್ಧ ದಂಪತಿಗಳು ನಾನು ಅಂತ ತಿಳ್ಕೊಂಡಿದ್ದಾರೆ. ಮರಿಮಗನೂ ನಾನೇ, ಮರಿಮಗಳು ನಾನೇ, ನಮ್ಮ ಅಳಿಯನೂ ನಾನೇ, ಸತಿಯೂ ನಾನೇ, ಎಲ್ಲರೂ ನಾನೇ ಅಂತ ಮಾಡ್ಕೊಂಡಿದ್ದಾರೆ. ಹಾಗೆ ಮಾಡ್ಕೊಂಡಿರುವಂತ ಅವರಿಗೆ ಮರಿಮಗನಿಗೆ ಏನಾದ್ರೂ ನೆಗಡಿ ಬಂತು ಅಂತ ಇಟ್ಕೊಳ್ಳಿ, ಇವನಿಗೆ ದುಃಖ. ಪಕ್ಕದ ಮನೆಯ ದುಃಖವಾಗುವುದಿಲ್ಲ. ಯಾಕೆ? ಅವನು ನಾನು ಅಂತ ಮಾಡ್ಕೊಂಡಿಲ್ಲ. ಈ ವೃದ್ಧ ದಂಪತಿಗಳು ಎಲ್ಲರೂ ನಾನೇ ನಾನೇ ಇಷ್ಟ ರೂಪದಿಂದ ತೋರಿಸ್ತಿದ್ದೇನೆ ಅಂತ ತಿಳಿದುಕೊಂಡ ಮೇಲೆ ಏನೇನ್ ದುಃಖವಾಗ್ತಾ ಇದೆಯೋ ಎಲ್ಲಾ ದುಃಖಗಳು ಯಾರಿಗಾಗಬೇಕು? ಅಜ್ಜ ಅಜ್ಜಿಗಾಗಬೇಕು. ಒಂದು ಸುಖವಾಯ್ತು, ಮರಿಮಗನಿಗೆ ಫಸ್ಟ್ ರ್ಯಾಂಕಲ್ ಪಾಸ್ ಆಯ್ತು, ಆ ವೃದ್ಧನಾಗಿರುವಂತ ಅಜ್ಜ, ಮುತ್ತಜ್ಜ ಅಥವಾ ಮರಿ ಅಜ್ಜ ಎಲ್ಲರಿಗೂ ಸ್ವೀಟ್ ಅಂತಾನೆ, ಸಂತೋಷವಾಗಿದೆ. ಇನ್ನು ಬ್ರಹ್ಮಜ್ಞಾನಿ ಅಂತಂದ್ರೆ ಸರ್ವ ದೇಹೇಶು ಆತ್ಮ ಏಕ ಏವ. ಈ ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿಗಳ ದೇಹಗಳಲ್ಲಿ ಎಂತ ಆತ್ಮ ಒಬ್ಬನೇ ಅಂತ ತಿಳ್ಕೊಳ್ಳಿ. ಹೀಗೆ ಪ್ರತಿಬುದ್ಧ ಪರಮಾರ್ಥ ತತ್ವನಾಗಿರುವ ಬ್ರಹ್ಮಜ್ಞಾನಿಗೆ ಕಾಮ ಅಪ್ರತಿಬುದ್ಧ ದೇಹ ಸಂಬಂಧ. ಅವನನ್ನು ಬಿಟ್ಟು ಅವನಿಗಿಂತ ಭಿನ್ನವಾಗಿ ಕೋಟಿ ಕೋಟಿ ಆಗಿದ್ದಾರೆ. ಅವ್ರಿಗೇನ್ ಹೆಸರು? ಅಪ್ರತಿಬುದ್ಧ ಅಜ್ಞಾನಿನ. ಅವರೆಲ್ಲರೂ ಅಜ್ಞಾನಿಗಳು. ಅವರ ದೇಹ ಉಂಟು, ಆ ದೇಹದ ಸಂಬಂಧ ಇವರಿಗೆ. ಯಾಕೆ? ಅವರಲ್ಲೂ ನಾನೇ, ಇವರಲ್ಲೂ ನಾನೇ. ಏನ್ ಆಶ್ಚರ್ಯ ಇದು! ಕಳ್ಳನಲ್ಲೂ ನಾನೇ, ಇನ್ನೊಬ್ಬ ಅನಾಚಾರಿಯಲ್ಲೂ ನಾನೇ, ವಂಚಕನಲ್ಲೂ ನಾನೇ ಅಂತ ತಿಳ್ಕೊಂಡೆ. ಆ ವಂಚಕರಿಗೆ ಶಿಕ್ಷೆಯಾಯ್ತು, ಜೈಲಿಗೆ ಹೋದ, ಅಳ್ತಾ ಇದ್ದಾನೆ. ಅವಳು ಯಾರಿಗಾಗಬೇಕು? ಬ್ರಹ್ಮಜ್ಞಾನಿಗೆ ಆಗ್ಬೇಕು. ಮತ್ತೊಬ್ಬನ ಕಳ್ತನ ಮಾಡಿ ಸಿಕ್ಕಾಕೊಂಡ, ಅವಳು ಶಿಕ್ಷೆ ಕೊಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಅವಳು ಯಾರಿಗಾಗಬೇಕು? ಬ್ರಹ್ಮಜ್ಞಾನಿಗೆ. ಯಾಕೆ? ಇವನು ತನ್ನನ್ನ ಸರ್ವದೇಹೇಶು ಏಕ ಆತ್ಮ ಅಹಮಸ್ಮಿ ಎಂದು ತಿಳಿದುಕೊಂಡಿರೋಣದಲ್ಲಿ ಪ್ರತಿಬುದ್ಧ ಪರಮಾರ್ಥ ತತ್ವಸ್ಯಾಪಿ. ಎಚ್ಚರ ಇದೆ. ಬ್ರಹ್ಮಜ್ಞಾನಿಯಾದ್ಯ ತಪ್ಪಾಗೋಯ್ತು. ಬ್ರಹ್ಮಜ್ಞಾನಿಯಾಗದೆ ಇದ್ದಿದ್ರೆ ಅವನ ದುಃಖ ಇಲ್ಲಿ ಬರ್ತಾ ಇತ್ತಿಲ್ಲ. ಪೊಲೀಸ್ ಬಂದಿದ್ದಾನೆ,
ಅವನಿಗೆ ಆ ಕಳ್ಳನ ದುಃಖವೇನಿಲ್ಲ. ಯಾಕೆ? ಅವನು ನಾನಲ್ಲ, ನಾನು ಕಳ್ಳನಲ್ಲ, ಕಳ್ಳ ಪೊಲೀಸರಲ್ಲ. ಬ್ರಹ್ಮಜ್ಞಾನಿ ಕಳ್ಳನೂ ನಾನೇ, ಪೊಲೀಸರವನು ನಾನೇ, ಆ ಒಂದು ಜೈಲಲ್ಲಿರುವಂತವನು ನಾನೇ, ಜೈಲರು ನಾನೇ, ಜಸ್ಟಿಸ್ ನಾನೇ, ಏನಿಲ್ಲ ಎಲ್ಲವೂ ನಾನೇ. ನಾನೇ ಬ್ರಹ್ಮವು ಬೇರಲ್ಲ. ಉಪನಿಷತ್ತುಗಳಲ್ಲಿ ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ ಅಂತ ಹೇಳಿದೆ. ಅಂದರೆ ಇದೋ ಈ ತೋರುತ್ತಿರುವ ಸೂರ್ಯ, ಚಂದ್ರ, ಬೆಂಕಿ, ಬೆಟ್ಟ, ನದಿ, ಸಮುದ್ರ, ಕಾಡು, ಮೇಡು, ಊರು, ಹಳ್ಳಿ, ಸಕಲ ಚರಾಚರಗಳು, ಎಚ್ಚರ, ಕನಸು, ನಿದ್ರೆ ಎಲ್ಲವೂ ತನ್ನಲ್ಲಿಯೇ ಹುಟ್ಟಿ ಇದ್ದು ತನ್ನಲ್ಲಿಯೇ ಲಯವಾಗುತ್ತಿರುವ ಸದ್ಬ್ರಹ್ಮವೇ. ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ತಿಳಿಸುತ್ತಿರುವುದು ಪರಮಾರ್ಥ ದೃಷ್ಟಿಯಿಂದ. ಇದನ್ನು ವ್ಯವಹಾರ ದೃಷ್ಟಿಯಿಂದಲಾಗಲಿ ಇಂದ್ರಿಯ ದೃಷ್ಟಿಯಿಂದಲಾಗಲಿ ಕಾಣಲು ಸಾಧ್ಯವಿಲ್ಲ. ಇದಕ್ಕೆ ವೇದಾಂತ ಶಾಸ್ತ್ರದಿಂದ ಮಾತ್ರ ಅನುಭವದಲ್ಲಿ ಕಾಣಲು ಸಾಧ್ಯ. ವೇದಾಂತಗಳಿಗೆ ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ ಶಂಕರರು. ನಮ್ಮ ಕನಸಿನಲ್ಲಿ ತೋರಿ ಹಾರುವ ಅನುಭವವನ್ನು ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಿದರೆ ಸಾಕು. ಈ ಸತ್ಯವೆಂದುಕೊಂಡಿರುವ ಎಚ್ಚರವು ಕನಸೇ ಅಲ್ಲವೇ? ಎಚ್ಚರ ಕನಸುಗಳು ದರ್ಶನಾವಸ್ಥೆಯಾದರೆ ಗಾಢ ನಿದ್ರೆ ಅದರ್ಶನಾವಸ್ಥೆ. ಭಗವಾನ್ ಸುರೇಶ್ವರಾಚಾರ್ಯರು ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞ ಸ್ವಪ್ನ ಪ್ರಬೋಧವತ್ ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನಬೋಧಯೋ ಎಂದಿದ್ದಾರೆ. ಇದರ ಅರ್ಥ ವೈಶ್ವಾನರ ತೈಜಸ ಆತ್ಮರಂತೆಯೇ ಪ್ರಾಜ್ಞನು ಸಂಕುಚಿತವಾಗದ ಚಿನ್ಮಾತ್ರ ಸ್ವರೂಪನೇ ಆಗಿರುತ್ತಾನೆ. ಪ್ರಾಜ್ಞಾತ್ಮನಂತೆಯೇ ವೈಶ್ವಾನರ ತೈಜಸ ಆತ್ಮರುಗಳು ಅರಳದಿರುವ ಚಿನ್ಮಾತ್ರ ಸ್ವರೂಪರೇ ಆಗಿರುತ್ತಾರೆ. ಎಂದೆಂದಿಗೂ ಆತ್ಮನು ಕೇವಲ ಸಾಕ್ಷಿ ಮಾತ್ರ. ಇವೆಲ್ಲವೂ ಉಪಾಧಿಗಳ ಕಾಟ ಮಾತ್ರ. ಸಂಪೂರ್ಣತೆಯು ಮೂರೂ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರ ದೊರಕುತ್ತದೆ. ಈಗ ಅವಸ್ಥಾತ್ರಯ ಸಾರಸ್ವರೂಪ ಕೇಳೋಣ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. 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 ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಬೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ಸೂರ್ಯ ಚಂದಿರರೊಳಗೆಲ್ಲ ಮುದವೇರೆ ಬಿಡದೆ ಬೆಳಗುವೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ. ನಾನೇ ಬ್ರಹ್ಮವು
ಬೇರಲ್ಲ ನಾನಲ್ಲದೆ ಪೆರತೊಂದಿಲ್ಲ ಇದೋ ನಾನೇ ನಾನಾಗಿಹೇನಲ್ಲ. ಬೆಟ್ಟವೋ ನದಿ ಮುನ್ನೀರೆಲ್ಲ ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ಬೆಟ್ಟವೋ ನದಿ ಮುನ್ನೀರೆಲ್ಲ ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ದಟ್ಟಡವಿಯು ಬಲು ಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ. ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರತೊಂದಿಲ್ಲ ಇದೋ ನಾನೇ ನಾನಾಗಿಯೇನಲ್ಲ. ಜನ ರೂಪೆಲ್ಲ ನಾ ಧರಿಸಿದ ಮಾಯೆಯು ಮತ್ತಿಲ್ಲ. ನರನಾರಿ ಜನ ರೂಪೆಲ್ಲ ನಾ ಧರಿಸಿದ ಮಾಯೆಯು ಮತ್ತಿಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕವಿದು ಸಟೆಯಲ್ಲ. ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರತೊಂದಿಲ್ಲ ಇದೋ ನಾನೇ ನಾನಾಗಿಹೇನಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ. ನಿಚ್ಚವು ಮಾರ್ಪಣದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಧನಲ್ಲ. ನಿಚ್ಚವು ಮಾರ್ಪಣದಚ್ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಧನಲ್ಲ. ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರತೊಂದಿಲ್ಲ ಇದೋ ನಾನೇ ನಾನಾಗಿಹೇನಲ್ಲ. ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರತೊಂದಿಲ್ಲ ಇದೋ ನಾನೇ ನಾನಾಗಿಹೇನಲ್ಲ. ಇದೋ ನಾನೇ ನಾನಾಗಿಹೇನಲ್ಲ. ಇದೋ ನಾನೇ ನಾನಾಗಿಹೇನಲ್ಲ. ಎಲ್ಲ ದೇಹಗಳಲ್ಲಿಯೂ ಇರುವಂತ ಆತ್ಮ ನಾನೇ ಎಂದು ತಿಳಿದುಕೊಂಡಿರುವ ಪ್ರತಿಬುದ್ಧ ಪರಮಾರ್ಥ ತತ್ವಸ್ಯ ಎಚ್ಚರ ಬ್ರಹ್ಮಜ್ಞಾನಿ ಇವನಿಗೂ ಕೂಡ ಅಪ್ರತಿಬುದ್ಧ ದೇಹ ಸಂಬಂಧ ಬ್ರಹ್ಮಜ್ಞಾನವನ್ನ ಮಾಡಿಕೊಳ್ಳದಿರುವ ನಾನೊಬ್ಬ ಸಂಸಾರಿ ಎಂದು ತಿಳಿದುಕೊಂಡಿರುವ ಎಲ್ಲ ಜೀವನಗಳ ಸಂಬಂಧ ಇವನಿಗೆ ಉಂಟು. ಯಾಕೆ? ಎಲ್ಲರಲ್ಲಿ ಸರ್ವಭೂತೇಷು ಚಾತ್ಮಾನಂ. ಏನು ಆಶ್ಚರ್ಯವಿದು ಅಲ್ಲ. ಒಂದು ರಾಜ್ಯದಲ್ಲಿ 10 ಕೋಟಿ ಪ್ರಜೆಗಳಿದ್ದಾರೆ. 10 ಕೋಟಿ ಪ್ರಜೆಗಳಿಗೆ ಒಬ್ಬ ರಾಜ ಅಂತಿದ್ರೆ
10 ಕೋಟಿ ಪ್ರಜೆಗಳ ಸುಖ ದುಃಖವೆಲ್ಲ ರಾಜನಿಗೆ ಆಗಬೇಕು. ಯಾವುದೋ ಒಂದು ಹಳ್ಳಿಯಲ್ಲಿ 10 ಜನಗಳಿಗೆ ರೋಗ ಬಂತಂತೆ ಅಂದ್ರೆ ರಾಜನಿಗೆ ತಟ್ಟುತ್ತದೆ. ಬ್ರಹ್ಮಜ್ಞಾನಿ ಒಂದು ರಾಜ್ಯಕ್ಕೆ ಅಲ್ಲ, ಒಂದು ರಾಷ್ಟ್ರಕ್ಕಲ್ಲ, ಇಡೀ ಪ್ರಪಂಚದಲ್ಲಿರುವ ಚರಾಚರ ಪ್ರಾಣಿಗಳಿಗೆಲ್ಲ ಆತ್ಮ ನಾನೇ ಎಂದು ತಿಳ್ಕೊಂಡಿರ್ಬೇಕಾದ್ರೆ ಅವರ ದುಃಖವೆಲ್ಲ ಯಾರಿಗೆ? ಬ್ರಹ್ಮಜ್ಞಾನಿ ಆಗ್ಬೇಕಲ್ಲ. ಅಪ್ರತಿಬುದ್ಧ, ಅವರೆಲ್ಲರೂ ಅಪ್ರತಿಬುದ್ಧರು, ದಡ್ಡರು, ಅಜ್ಞಾನಿಗಳು. ಅಜ್ಞಾನಿಗಳ ದೇಹಗಳಲ್ಲಿಯೂ ನಾನಿದ್ದೇನೆ ಎಂದು ತಿಳಿದುಕೊಂಡಿರುವುದರಿಂದ ಅದರ ಸಂಬಂಧದಿಂದ ಬ್ರಹ್ಮಜ್ಞಾನಿಯೂ ಕೂಡ ಅಶೇಷ ದುಃಖ ಸಂಬಂಧ, ಅಶೇಷ ಸಂಪೂರ್ಣವಾಗಿ ಎಲ್ಲಾ ದುಃಖಗಳ ಸಂಬಂಧವಾಗಿ. ಇದನ್ನ ನೋಡಿದರೆ ಬ್ರಹ್ಮಜ್ಞಾನಿಯಾಗದೇ ಇದ್ದಿದ್ದು ಚೆನ್ನಾಗಿತ್ತು. ಬ್ರಹ್ಮಜ್ಞಾನಿಯಾಗದೇ ಇದ್ದಿದ್ರೆ ನಾನು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಒಂದು 25 ಜನ ದುಃಖ ಬರ್ತಾ ಇತ್ತು. ಬ್ರಹ್ಮಜ್ಞಾನಿ ಅಂತಾದ್ದರಿಂದ ಪ್ರತಿಬುದ್ಧ ಪರಮಾರ್ಥ ತತ್ವನಾದ್ದರಿಂದ ಗ್ರಹಚಾರ ಇವನಿಗೆ ಎಲ್ಲಾ ದೇಹಗಳ ದುಃಖ ಅಳಿದುಕೊಳ್ತಾ ಇದೆಯಲ್ಲ. ಅಶೇಷ ದುಃಖ ಸಂಬಂಧ, ಅಶೇಷ ಎಲ್ಲರ, ಅಶೇಷ ಸಮಸ್ತವಾಗಿರುವ ಪ್ರಾಣಿಗಳ ದುಃಖ ಸಂಬಂಧ. ದುಃಖದ ಸಂಬಂಧವು ಬ್ರಹ್ಮಜ್ಞಾನಿಗೆ ಇದಂತಾಯ್ತಲ್ಲ ಅಂದ. ಸರಿಯಾಗಿದೆ ಅಲ್ವ ಪ್ರಶ್ನೆ? ಇದು ಸಾಂಖ್ಯನ ಪ್ರಶ್ನೆ. ಆದ್ದರಿಂದ ವೇದಾಂತಿಗಳಾದ ಜೀವಗಳು ಕೂಡ ಆತ್ಮನನ್ನ ಅನೇಕ ಅನ್ಕೊಪ್ಕೊಂಡಿ. ಒಂದೊಂದು ದೇಹಕ್ಕೂ ಒಬ್ಬೊಬ್ಬ ಆತ್ಮನಿದ್ದಾನೆ. ಅನೇಕೇ ದೇಹ, ಅನೇಕೇ ಆತ್ಮಾನ, ಅನೇಕೇ ಪುರುಷ ಅಂತ ಒಪ್ಕೊಂಡ್ಬಿಟ್ರೆ ಈ ದೋಷ ಬರುವುದಿಲ್ಲ. ಆದ್ದರಿಂದ ಸಾಂಖ್ಯ ಸಿದ್ಧಾಂತದಲ್ಲಿ ದೋಷವಿಲ್ಲ, ವೇದಾಂತ ಸಿದ್ಧಾಂತದಲ್ಲಿ ದೋಷ ಉಂಟು. ಈ ಬೆಂಗಳೂರಿನಲ್ಲಿ 1 ಕೋಟಿ ಜನ ಇದ್ದಾರೆ. 1 ಕೋಟಿ ಜನಗಳಿಗೆ ದೇಹ ಉಂಟು. ಆ ದೇಹದಲ್ಲಿ ಒಬ್ಬೊಬ್ಬರಿಗೂ 10 ರೋಗ ಅಂತಿರ್ತಾರೆ. 1 ಕೋಟಿ ಇಂಟು 10 ಕೋಟಿ ರೋಗ ಯಾರಿಗಾಗಬೇಕು? ಎಲ್ಲ ಬ್ರಹ್ಮಜ್ಞಾನಿಗೆ. 25 ಗಂಟೆ, ಇಡೀ ಒಂದು ತಿಂಗಳ 32 ದಿವಸ, ಒಂದು ವಾರದಲ್ಲಿ 8 ದಿವಸ ಯಾವಾಗ ದುಃಖ 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 ದುಃಖ. ಯಾರಿಗೆ? ಬ್ರಹ್ಮಜ್ಞಾನಿ ಅಂತ ಆಯ್ತಲ್ಲ, ಒಪ್ತೀರಾ ಅಂದ. ಸರ್ವದೇಹೇಷು ಆತ್ಮೈಕತ್ವೇ ಸತಿ ಪ್ರತಿಬುದ್ಧ ಪರಮಾತ್ಮ ತತ್ವಸ್ಯಾಪಿ ಬ್ರಹ್ಮವಿದ ಬ್ರಹ್ಮಾತ್ಮವಿದ ಅಪಿ ಅಪ್ರತಿಬುದ್ಧ ದೇಹ ಸಂಬಂಧಾತಿ ಅಜ್ಞಾನಿ ದೇಹ ಸಂಬಂಧಾತಿ ಅಶೇಷ ದುಃಖ ಸಂಬಂಧ ಸರ್ವ ದುಃಖ ಸಂಬಂಧ ಭವತಿ ಇತಿ ಚೇತ್ ಅಂತ ನಾವು ಆಕ್ಷೇಪಣೆ ಮಾಡ್ತೀವಿ. ಇಂದ ಉತ್ತರೇನ್ ಗೊತ್ತಾ? ಉಚ್ಯತೆ ಅಂತ ಹೇಳಲಿಲ್ಲ. ಸ್ವರೇಶ್ವರಾಜ ತನ್ನ ನೀನು ದಡ್ಡ, ಯು ಆರ್ ಟೋಟಲಿ ಇಗ್ನರೆಂಟ್ ಆಫ್ ವೇದಾಂತೋಪದೇಶ. ನಿನಗೆ ಅದ್ವೈತ ವೇದಾಂತ ಅರ್ಥವಾಗಿಲ್ಲ. ಅಯ್ಯಪ್ಪ, ಅವನು ಪ್ರಶ್ನೆ ಮಾಡಿದ್ದು ಎಷ್ಟು ಚೆನ್ನಾಗಿ ಇಲ್ಲ. ದಡ್ಡ ಮಾಡುತ್ತಿರುವಂತಹ ಪ್ರಶ್ನೆ ಇದು. ನೋಡಿ, ಗೊತ್ತಾಗ್ತಾ ಇಲ್ಲ. ಇದು ಅರ್ಥ ಆಯ್ತಲ್ವ? ಪೂರ್ವ ಪಕ್ಷ ಓದ್ಬೇಕಂತ ಬ್ರಹ್ಮಾನಂದನಿಗೆ. ಮನುಷ್ಯ ಏನೋ ಸಾಧನೆ ಮಾಡ್ತಾನ ಪಾಪ. ನವರಾತ್ರಿಯನ್ನು ಹೇಳ್ಕೊಂಡು ದೇವಿ ಪಾರಾಯಣ ಮಾಡ್ಲಿ, ಅಷ್ಟಲ್ಲೇ ಕೂತ್ಬಿಡ್ತಾರಲ್ಲ. ಬ್ರಹ್ಮಸೂತ್ರ ಶಾಂಕರ ಭಾಷೆ ಓದ್ಲಿ, ಎಲ್ಲರೂ ಓದ್ಲಿ. ಸರಿ ಪುರುಸತ್ತಿಲ್ಲ, ಅರ್ಥವಾಗಿಲ್ಲ ಅಂದ್ರೆ ನಾನು ಸಂಕ್ಷೇಪವಾಗಿ ಸೂತ್ರ ಭಾಷೆ ಸಂವತ್ಸರ ಅಂತ ಬರೆದಿದೆ. ನಾವು ಸ್ವಲ್ಪವಾದರೂ ಕೂಡ ವೇದಾಂತವನ್ನು ಅಧ್ಯಯನ ಮಾಡದೆ ಹೋದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಇತಿ ಚೇತ್ ಕನ್ನ ಆರ್ ಟೋಟಲಿ ಇಗ್ನರೆಂಟ್ ಫೆಲೋ. ಈ ದಡ್ಡ ಅಂದ್ಬಿಟ್ಟು ಸುರೇಶ್ವರಾಚಾರ್ಯ. ಯಾಕೆ ಶ್ಲೋಕ ಇವಾಗ 90ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಬೋಧಾತ್ ಪ್ರಾಗಪಿ ದುಃಖಿತ್ವಂ ನಾನ್ಯದೇಹೋತ್ತಮಸ್ತಿ ನಃ ಬೋಧಾದೂರ್ಧ್ವಂ ಕುತಸ್ತಸ್ಯಾತ್ ಯತ್ರ ಸ್ವಗತಮಪ್ಯಸತಿ. ಯದ್ಯಪಿ
ಈ ಶ್ಲೋಕವನ್ನ ಸುರೇಶ್ವರಾಚಾರ್ಯ ಬರೆದಿದ್ದಾದರೂ ನನಗೆ ಸುರೇಶ್ವರಾಚಾರ್ಯರಿಗಿಂತಲೂ ನನ್ನ ಹೆಮ್ಮೆಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಮೇಲೆ ವಿಶೇಷವಾದ ಭಕ್ತಿ. ಅದರ ಅರ್ಥ ಮಾಡಿದ್ದು ತಿಳಿಸ್ಕೊಟ್ಟಿದ್ದಾರಲ್ರಿ. ಯಾರು ಹೇಳ್ಬೇಕು ನಮ್ಗೆ? ಯಾರಿಗೂ ಗೊತ್ತಿಲ್ಲ. ಯಾವ ವಿದ್ವಾಂಸರಿಗೂ ಗೊತ್ತಿಲ್ಲ. ಕಥೆ ಪುನಃ ಹೇಳ್ಕೊಂಡು ಹೋಗ್ತಾರೆ, ಅನುಭವವನ್ನು ತೋರಿಸ್ಕೊಡ್ತಾ ಇಲ್ಲ. ಇವಾಗ ಅರ್ಥ ಹೇಳ್ತೀನಿ. ಬೋಧಾತ್ ಪ್ರಾಗಪಿ ಬೋಧ ಆತ್ಮಜ್ಞಾನೋದಯ, ಆತ್ಮಜ್ಞಾನಂ ಆತ್ಮವಿದ್ಯಾ ಎಲ್ಲ ಅಲ್ಲೇ. ಬೋಧ ಎನ್ನುವ ಮಾತಿಗೆ ಅರಿವು, ತಿಳುವಳಿಕೆ, ವಿದ್ಯಾ, ಅನುಭವ. ಬೋಧ ಪ್ರಾಗಪಿ ಬ್ರಹ್ಮಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆಯೂ ಒಬ್ಬ ಮನುಷ್ಯ ಇದ್ದಾನೆ, ಸಾಧನೆ ಮಾಡ್ತಾ ಇದ್ದಾನೆ, ಅಂತಃಕರಣ ಪಕ್ವವಾಗಿದೆ, ಇನ್ನೂ ಬ್ರಹ್ಮಜ್ಞಾನವಾಗಿಲ್ಲ ಅಂತ. ಬೋಧಕ್ಕಿಂತ ಮುಂಚೆಯೂ ಕೂಡ ಅನ್ಯ ದೇಹೋತ್ಥಂ, ಅನ್ಯ ದೇಹ ಮತ್ತೊಬ್ಬರ ದೇಹದಿಂದ ಎದ್ದಂತ, ಅನ್ಯ ದೇಹೇಭ್ಯ ಉತ್ತಮ್ ಅನ್ಯ ದೇಹೋತ್ತಮ್. ಇವ ಅಧ್ಯಾತ್ಮ ಸಾಧಕ ಇದ್ದಾನೆ, ಅವರಿಗಿಂತ ಭಿನ್ನ ಕೋಟಿ ಕೋಟಿ ಜನಗಳಿದ್ದಾರೆ, ಕೋಟಿ ಕೋಟಿ ದೇಹಗಳಿವೆ. ಆ ದೇಹಗಳಲ್ಲಿ ತೋರುತ್ತಿರುವಂತಹ ದುಃಖಿತ್ವಂ, ದುಃಖ ಉಳ್ಳದ್ದಾಗಿರುವಿಕೆ ಎನ್ನುವಂತಹದ್ದು ನಮಗೆ ಅದ್ವೈತ ವೇದಾಂತಿಗಳಿಗೆ ನಾಸ್ತಿ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ, ಸಾಂಖ್ಯರ ಪ್ರಕಾರ ಅನೇಕ ಆತ್ಮರು, ಒಂದು ಉದಾಹರಣೆಗೆ ಸಾಂಖ್ಯರ ಪ್ರಕಾರ ಈ ಬೆಂಗಳೂರಿನಲ್ಲಿ 1 ಕೋಟಿ ಮಾನವರಿದ್ದಾರೆ, 1 ಕೋಟಿ ಶರೀರವಿದೆ. ಒಂದೊಂದು ಶರೀರಕ್ಕೂ ಒಬ್ಬೊಬ್ಬ ಆತ್ಮ, 1 ಕೋಟಿ ಶರೀರ ಇದೆ, ದೇಹ ಇದೆ. ನನಗೆ ನಮ್ಮ ಮನೆಯ ಪಕ್ಕದ ಮನೆಯ ನೆಗಡಿ ನಾನು ಹೇಳ್ಕೊಳ್ಳಿಲ್ಲ. ಯಾಕೆ? ನಾನ್ ಬೇರೆ, ಅವನ್ ಬೇರೆ. ನಮ್ಮ ಮಾಡಿಗೆಯೊಬ್ಬರಿದ್ದಾರೆ, ಅವ್ರಿಗೆ ಏನೋ ದುಃಖವಾಗ್ತಾ ಇದೆ, ಆ ದುಃಖ ನನಗೆ ಅನ್ಕೋತಾ ಇಲ್ಲ. ಯಾಕೆ? ಅವರೇ ಬೇರೆ, ನಾನೇ ಬೇರೆ. ಸಾಂಖ್ಯ ಸಿದ್ಧಾಂತದ ಪ್ರಕಾರವೂ ಬೋಧಾತ್ ಪ್ರಾಗಪಿ ಆತ್ಮಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆಯೂ ಅನ್ಯ ದೇಹ ಉತ್ತಮ, ಅನ್ಯ ದೇಹ ಉತ್ತಮ, ಬೇರೊಬ್ಬರ ದೇಹದಲ್ಲಿ ಕಾಣಿಸುತ್ತಿರುವಂತಹ ದುಃಖ ನಮ್ಮ ಅದ್ವೈತಿಗಳಿಗೆ ನಾಸ್ತಿ ಇಲ್ಲ. ಇದು ಅಜ್ಞಾನ ಸ್ಥಿತಿಯಲ್ಲಿ. ನೋಡಿ, ಅಜ್ಞಾನಿಗಳಿಗೆ ಬೇರೆ ಕಾಣಿಕೊಳ್ಳುತ್ತಾ ಇಲ್ಲ. ಒಬ್ಬ ಕಳ್ಳ ತಪ್ಪು ಮಾಡಿದ್ದ, ಶಿಕ್ಷೆ ಕೊಡ್ತಾ ಇದ್ದಾನೆ, ಜೈಲು ಹಾಕಿದ. ಜೈಲು ಹಾಕುತ್ತಿರುವಂತ ಆ ಪೊಲೀಸರವನಿಗೆ ದುಃಖವಾಗುತ್ತಾ? ಯಾಕೆ? ಅವನೇ ಬೇರೆ, ನಾನೇ ಬೇರೆ, ನಾನು ಅಂತ ಅಭಿಮಾನ ಇಲ್ಲ. ಆದ್ದರಿಂದ ಬ್ರಹ್ಮಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆಯೇ ಬೇರೊಬ್ಬರ ದುಃಖ ಇವನಿಗೆ ಆಗುವುದಿಲ್ಲ ಎನ್ನುವಂತಹದ್ದು ನಮ್ಮ ಸಿದ್ಧಾಂತ. ಅದನ್ನೇ ನೀವು ಒಪ್ಪಿಕೊಳ್ಳುತ್ತೀರಾ? ಏಕೆಂದರೆ ಅನೇಕ ಅರ್ಥವಾದಿಗಳು ನೀವು. ಇನ್ನು ಬೋಧಾದೂರ್ಧ್ವಂ, ಒಂದು ಬೋಧಾತು ಪ್ರಾಕ್, ಮತ್ತೊಂದು ಬೋಧಾದೂರ್ಧ್ವಂ. ಬೋಧಾತ್ ಆತ್ಮಜ್ಞಾನಾತ್ ಊರ್ಧ್ವಂ, ಬ್ರಹ್ಮಜ್ಞಾನ ಉಂಟಾದ ಮೇಲೆ ತತ್, ಅದು ಆ ದುಃಖವು ಬ್ರಹ್ಮಜ್ಞಾನಿಗೆ ಕುತಃ ಸ್ಯಾತ್, ಹೇಗಾದೀತು? ಯಾಕೆ? ಮುಂದಿನ ವಾಕ್ಯ, ಯತ್ತ ಸ್ವಗತಮಪ್ಯಸತ್, ಬ್ರಹ್ಮಜ್ಞಾನ ಉಂಟಾದ ಮೇಲೆ ಅವನಿಗೆ ಸ್ವಗತಮಪಿ, ಶರೀರವೂ ಸುಳ್ಳು, ದುಃಖವೂ ಸುಳ್ಳು, ಪ್ರಮಾತೃತ್ವವೂ ಸುಳ್ಳು, ಸುಖ ದುಃಖಗಳು ಸುಳ್ಳು, ಮನಸ್ಸು ಸುಳ್ಳು, ಎಲ್ಲವೂ ಕೂಡ ಅವಿದ್ಯಾ ಕಲ್ಪಿತವಾಗಿದೆ. ಯಾವುದು ಪರಮಾರ್ಥವಲ್ಲ ಅಂತ ತಿಳ್ಕೊಂಡು ನನಗೆ ದೇಹವೂ ಇಲ್ಲ, ನನ್ನ ದೇಹದಲ್ಲಿ ದುಃಖವೂ ಇಲ್ಲ ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಗೆ ಮತ್ತೊಬ್ಬರ ದುಃಖ ಅಂದ್ಕೊಳ್ಳುತ್ತೇನೆಯಾ? ವಿಚಾರ ಮಾಡು. ಬೋಧಾದೂರ್ಧ್ವಂ, ಬ್ರಹ್ಮಜ್ಞಾನ ಉಂಟಾದ ಮೇಲೆ ಅವನ ಸ್ಥಿತಿ ಏನು? ಸ್ವಗತಮಪ್ಯಸತ್, ಸ್ವಗತಂ, ತನಗೆ ಸಂಬಂಧಪಟ್ಟಿರುವ ಶರೀರವೇ ಸುಳ್ಳು,
ನಾನು ಶರೀರಿ ಅಲ್ಲ, ನಾನು ದೇಹವೇ ಅಲ್ಲ ಅಂತ ಆದ್ಮೇಲೆ ದೇಹದಲ್ಲಿ ತೋರುತ್ತಿರುವಂತ ದುಃಖ ನನಗಿದೆಯಾ? ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಒಬ್ಬ ಮನುಷ್ಯ ಬ್ಯಾಂಕಿಗೆ ಹೋಗ್ಬಿಟ್ಟು ಯಾವ್ದೊಂದು ಕೋಟ ನೋಟು ಇವನ್ ತಗೊಂಡಾಗಿಲ್ಲ, ಅದು ದುಡ್ಡು ಕೊಟ್ಟಿದ್ದಾನೆ, ಲೆಕ್ಕ ಮಾಡ್ತಾ ಇದ್ದಾಗ ಬೇರೆಯವರ ಕಂತೆಯಿಂದ ಒಂದು ಕೋಟ ನೋಟ್ ಸಿಕ್ಬಿಡ್ತು. ಏನಯ್ಯ ನೀ ಕೋಟ ನೋಟ್ ತಂದಿದೀಯಾ ಸ್ವಾಮಿ? ನಾ ತಂದಿಲ್ಲ, ಕಾಣಿಸ್ತಾ ಇದೆಯಲ್ಲ ಅದು ಪಕ್ಕದವ್ರದ್ದು, ನನ್ನದಲ್ಲ ಅಂತ ಆಗಿಬಿಡ್ತಾರೆ, ನಂಗೆ ಸಂಬಂಧಪಟ್ಟಿಲ್ಲ. ಫಂಡಮೆಂಟಲಿ ನಾನಲ್ಲ ಅಂತ ಆಗಿಬಿಟ್ರೆ ದುಃಖ ಹೇಗೆ ಬರುತ್ತೆ? ಬಹಳ ಸೂಕ್ಷ್ಮ ವಿಚಾರ. ಒಂದು ಮನೆ ಕಟ್ಟಿದ್ದಾನೆ, ಸೈಟ್ ಅಲ್ವೇ ಅಲ್ಲ, ಒಂದು ತನ್ನದಲ್ಲದ ಸೈಟ್ ನಲ್ಲಿ ಮನೆ ಕಟ್ಟಬೇಕು. ನಂದು ಅಂತಂದ್ರೆ ಸೈಟೇ ನಿಂದಲ್ಲ ಕಣಯ್ಯ, ಇದು ಮನೆಯೂ ನಿಂದಲ್ಲ. ಹಾಗಿಲ್ಲಿ ಸ್ವಗತಮಪಿ ತನ್ನದೇ ಆಗಿರುವ ಶರೀರ ತಾನಲ್ಲ, ಆ ಶರೀರದಲ್ಲಿರುವ ದುಃಖವು ತಾನಲ್ಲ ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಗೆ ಮತ್ತೊಬ್ಬರ ದುಃಖವೇ ಹುಚ್ಚುಚ್ಚಂತ ಇದೆ. ಬೋಧಾದೂರ್ಧ್ವಂ ಬ್ರಹ್ಮಜ್ಞಾನವಾದ ಬಳಿಕ ಯತ್ರ ಸ್ವಗತಮಪ್ಯಸತಿ, ಯತ್ರ ಯಾವ ಬ್ರಹ್ಮಜ್ಞಾನಿಯಲ್ಲಿ ಸ್ವಗತಮಪಿ ತನ್ನಲ್ಲಿ ತೋರುತ್ತಿರುವ ದೇಹವೂ ಸುಳ್ಳು, ತನ್ನಲ್ಲಿ ತೋರುತ್ತಿರುವ ಚಿತ್ತವೂ ಸುಳ್ಳು. ನಾಹಂ ದೇಹ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾ ಪ್ರತ್ಯಕ್ಷೇತ್ರ ವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋ. ಈ ಶರೀರ ನಾನಲ್ಲ, ಇಂದ್ರಿಯ ಮನೋಬುದ್ಧಿಗಳು ನಾನಲ್ಲ ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಗೆ ತನ್ನದೇ ದುಃಖ ಇಲ್ಲ. ರಮಣ ಮಹರ್ಷಿಗಳಿಗೆ ಅಂಥ ಉಗ್ರವಾಗಿರುವ ಕ್ಯಾನ್ಸರ್ ರೋಗ ಬಂದಿದ್ದು ನಂಗೆ ಸಂಬಂಧಪಟ್ಟಿಲ್ಲ ಎಂಬ ಬೇರೆಯವರ ದುಃಖ ಅಂದ್ಕೊಳ್ಳೋದ್ಯಾ? ಬೋಧಾದೂರ್ಧ್ವಂ ಕುತಃ ತಸ್ಯಾತಿ ಸತಿ, ಆ ಬೇರೆಯವರ ದೇಹದಿಂದ ಉಂಟಾದಂತಹ ದುಃಖ ಹೇಗಪ್ಪ ಬ್ರಹ್ಮಜ್ಞಾನಿಗೆ ಆದೀತು? ಯಾಕೆ? ಯತ್ರ ಬ್ರಹ್ಮಜ್ಞಾನಿಗೆ ಸ್ವಗತಮಪ್ಯಸತೆ. ಅಮ್ಮಮ್ಮ, ಇತರರ ಕಣ್ಣುಗಳಿಗೆ ಬ್ರಹ್ಮಜ್ಞಾನಿಯ ಶರೀರ ಕಾಣ್ತಾ ಇದೆ. ಬ್ರಹ್ಮಜ್ಞಾನಿ ಹೇಳ್ತಾರೆ ನಾನು ಶರೀರವಲ್ಲ, ನನಗೆ ಶರೀರವಿಲ್ಲ. ಇತರರ ದೃಷ್ಟಿಯಿಂದ ಬ್ರಹ್ಮಜ್ಞಾನಿಯ ಶರೀರದಲ್ಲಿ ಅನೇಕ ದುಃಖಗಳು ತೋರ್ತಾ ಇದೆ. ಬ್ರಹ್ಮಜ್ಞಾನಿ ಹೇಳ್ತಾನೆ ನಾ ಶರೀರವೇ ಅಲ್ಲದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ದುಃಖ ನನಗಿಲ್ಲ, ನಂದಲ್ಲ. ಒಂದು ಪಂಚೆ ಹರಿದೋಗಿದೆ ಎಂದು ನನ್ ಪಂಚೆ ಅಲ್ಲ, ಶಾಲ್ ಹರಿದೋಗಿದೆ, ನನ್ ಶಾಲ್ ಮೂರಾಗಿ. ಹಾಗೆ ನನ್ನ ಶರೀರವೇ ಇಲ್ಲ, ನಾನು ಶರೀರಿ ಅಲ್ಲ, ನನ್ನ ದುಃಖವೇ ಇಲ್ಲ ಎಂದು ತಿಳಿದುಕೊಂಡಿರುವಂತಹ ಬ್ರಹ್ಮಜ್ಞಾನಿಗೆ ಮತ್ತೊಬ್ಬರ ಶರೀರದಿಂದ ಉಂಟಾಗುವಂತಹ ದುಃಖ ಬರುತ್ತದೆ ಎಂದು ಹೇಗೆ ಸಾಧ್ಯ? ಸಾಧ್ಯವಿಲ್ಲ ಅನ್ಬಿಟ್ಟು ನೋಡಿ. ಮತ್ತೊಮ್ಮೆ ಅನ್ವಯ ಹೇಳ್ತೇನೆ. ಈಗ ಬೋಧಾತೆ ಪ್ರಾಗಪಿ ಬ್ರಹ್ಮಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆಯೂ ಒಬ್ಬನ ದೇಹದ ದುಃಖ ಮತ್ತೊಬ್ಬನಿಗೆ ಆಗುವುದಿಲ್ಲ. ಯಾಕೆ? ಎಲ್ಲರೂ ಅಜ್ಞಾನಿಗಳು, ಎಲ್ಲರೂ ಭಿನ್ನ ಭಿನ್ನರಾಗಿದ್ದಾರೆ. ಇದು ನಹ ಅಂದ್ರೆ ವೇದಾಂತೇಶು ನಮಗೆ ಹೀಗಿರ್ಬೇಕಾದ್ರೆ ಸತ್ ಆ ದುಃಖವು ಬೋಧಾದೂರ್ಧ್ವಂ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಆಗುತ್ತದೆ ಎಂದೇ ಹೇಗೆ ಸಾಧ್ಯ? ಸ್ವಗತಮಪ್ಯಸತೆ, ತನ್ನ ಶರೀರವೇ ಇಲ್ಲ, ತನ್ನ ದುಃಖವೇ ಇಲ್ಲ, ತನ್ನದೇ ಆಗಿರುವ ಸುಖ ದುಃಖಗಳನ್ನ ಅಸತೆ ಸುಳ್ಳು ಎಂದು ತಿಳಿದುಕೊಂಡಿರುವಂತಹ ಬ್ರಹ್ಮಜ್ಞಾನಿಗೆ ಮತ್ತೊಬ್ಬರ ದೇಹದ ಸಂಬಂಧ ಉಂಟೆ? ಆ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ದುಃಖ ಉಂಟೆ? ಖಂಡಿತ ಇಲ್ಲ. ಶಾಂತೋ ದಾಂತ ಉಪರತ ಸ್ಥಿತಿಕ್ಷವಾಗಿ ಶಮದಮಾದಿ ಸಂಪನ್ನನಾಗಿ ರಾಗದ್ವೇಷರಹಿತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ಒಂದು ಸಾಧಕನಾಗಿರುವಾಗಲೇ ಕಳ್ಳತನ ಮಾಡ್ತಾ ಇಲ್ಲ, ಅತ್ಯಾಚಾರ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ ಅಂತ ಆದ ಮೇಲೆ ಅವನು ಬ್ರಹ್ಮಜ್ಞಾನಿ ಆದ್ಮೇಲೆ ಮಾಡ್ತಾನೇನ್ರಿ? ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದ ಪೂಜ್ಯ ಸದ್ಗುರು. ಇದು ಭಗವಾನ್ ಸ್ವನೇಶ್ವರಾಚಾರ್ಯರವರು ವೇದಾಂತಿಗಳಾಗಿ ದ್ವೈತಿಗಳಾದ ಸಾಂಖ್ಯರಿಗೆ ಕೊಡುತ್ತಿರುವಂತ ಸ್ಟ್ರಾಂಗ್ ಡೋಸ್.
ಬೋಧಾತ್ ಪ್ರಾಗಪಿ ರುಚಿತ್ವಂ ನಾಣ್ಯ ದೇಹೋತ್ತಮಸ್ತಿ ನ ಅಂದ್ರೆ ನಮಗೆ ವೇದಾಂತಿಗಳಿಗೆ. ಬೋಧಾದೂರ್ಧ್ವಂ ಕುತಸ್ತಸ್ಯ, ಬೋಧ ಉಂಟಾದ ಮೇಲೆ, ಬ್ರಹ್ಮಜ್ಞಾನ ಉಂಟಾದ ಮೇಲೆ ಯಾಕೆ ಮಾಡ್ತಾರೆ? ಆತ್ಮೈವೇದಂ ಸರ್ವಂ, ಎಲ್ಲವೂ ನಾನೇ ಎಂದು ತಿಳಿದುಕೊಂಡಿರುವಂತ ಬ್ರಹ್ಮಜ್ಞಾನಿಗೆ ತನ್ನದೇ ದೇಹವಿಲ್ಲ, ತನ್ನದೇ ದುಃಖವಿಲ್ಲ ಅಂತ ತಿಳಿದ ಮೇಲೆ ತನಗಿಂತ ಭಿನ್ನವಾಗಿ ಯಾರೂ ಇಲ್ಲ. ಆತ್ಮೈವೇದಂ ಸರ್ವಂ ಎಂದು ತಿಳಿದಿರುವ ಬ್ರಹ್ಮಜ್ಞಾನಿಗೆ ಯಾವ ದುಃಖಗಳಾಯಿತೋ ಇಲ್ಲ ಅಂದ್ಬಿಟ್ಟು. ಚೆನ್ನಾಗಿದೆ. ಇದಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ವ್ಯಾಖ್ಯಾನ ಏನ್ರಿ ಅದ್ಭುತ, ಪರಮಾದ್ಭುತ, ಪರಮಾನಂದ. ಓದ್ತೇನೆ. ಏಕಾತ್ಮತಾವಾದೇ ಜ್ಞಾನಿನಃ ನ ಸರ್ವಜೀವ ದುಃಖಾನುಭವ ಪ್ರಸಂಗ ಹೆಡ್ಡಿಂಗ್ ಕೊಟ್ರು. ಎಷ್ಟು ಕ್ಲಾರಿಟಿ. ಆ ಶ್ಲೋಕ ಓದಿ ಕೂಡಲೇ ಗುರುಗಳ ಮುಂದೆ ಸ್ವರೇಶ್ವರಾಚಾರ್ಯರು ನಿಂತ್ಕೊಂಡು ಗುರುಗಳ ಪ್ರವೇಶವಾಗಿದ್ದಾರೆ. ಎಷ್ಟೇ ಇದು ಕ್ಲೇಶಾಪಹಾರಿಣಿ ಗ್ರಂಥ ಇಂದು 26ನೇ ಪುಟದಲ್ಲಿ ಓದ್ತಾ ಇದೆ. ಏಕಾತ್ಮತಾವಾದೆ ಆತ್ಮ ಏಕ ಏವ ಏಕಶ್ಚ ಅಸೌ ಆತ್ಮ ಚ ಏಕಾತ್ಮ ಏಕಾತ್ಮನಃ ಭಾವಃ ಏಕಾತ್ಮತ ತಸ್ಯಾಹ ಏಕಾತ್ಮತಾಯಾಹ ವಾದಃ ಏಕಾತ್ಮತಾವಾದಃ ಅದ್ವೈತ ವೇದಾಂತ ಸಿದ್ಧಾಂತದ ಪ್ರಕಾರ ಏಕ ಏವ ಆತ್ಮ ಏಕ ಏವ ಪುರುಷ ಏಕಮೇವ ಚೈತನ್ಯಂ ಅನ್ನುವಂಥ ವಾದದಲ್ಲಿ ಜ್ಞಾನಿನಃ ಬ್ರಹ್ಮಜ್ಞಾನಿಗೆ ನ ಸರ್ವ ಜೀವ ದುಃಖಾನುಭವ ಪ್ರಸಂಗ, ಎಲ್ಲಾ ಜೀವರುಗಳ ದುಃಖದ ಅನುಭವ ಉಂಟಾಗಬೇಕಲ್ಲ ಎನ್ನುವಂತ ದೋಷ ಪ್ರಸಂಗವು ಉಂಟಾಗುವುದಿಲ್ಲ. ಆ ಹೆಡ್ಡಿಂಗ್ ನಲ್ಲಿ ವಿಷಯ ಕೊಡ್ತಾರೆ. ಅದ್ವೈತಾತ್ಮಾನುಭವದ ಮುದ್ದೆಯೇ ಸಚ್ಚಿದಾನಂದೇಂದ್ರ. ತದೇವಂ ಸಾಂಖ್ಯ ಪ್ರಕ್ರಿಯಾ ಅಭ್ಯುಪಗಮೇನಾಪಿ ಆತ್ಮೈಕತ್ವಂ ಪ್ರಸಾದಯಿತುಂ ಅಮೃಷ್ಯಮಾಣಃ ಪರಃ ಶಂಕತೆ. ಬಹಳ ಚೆನ್ನಾಗಿದೆ. ನನಗೆ ಈ ಕ್ಲೇಶಾಪಹರಣಿ ಓದ್ತಾ ಇದ್ರೆ ಗುರುಗಳ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಒಳಗಡೆ ಇದ್ದು ಬಿಟ್ಟಿದ್ದಾರೆ, ಗುರುಗಳ ದರ್ಶನವಾಗ್ತಾರೆ. ಇಂತಹ ಪರಮ ಪವಿತ್ರವಾದ ಮಂಗಳಕರವಾದ ಜಿಜ್ಞಾಸ ಮುಖ್ಯ ಸಾಧಕರಿಗೆ ಜೇನುತುಪ್ಪದಂತ ಒಂದು ವ್ಯಾಖ್ಯಾನ ಮಾಡಿದ್ದಾರಲ್ಲ ಅಂತಹ ಗುರುಗಳಿಗೆ ಅನಂತಾನಂತ ಇನ್ನೇನ್ ಮಾಡ್ಬೇಕು. ನಾವು ಗುರು ಏನ್ ಕೊಡ್ಬೋದು ಸ್ವಾಮಿ? ನಮಸ್ಕಾರ. ಅವ್ರಿಗೆ ಬಾಳೆಹಣ್ಣು ಬೇಡ, ದುಡ್ಡು ಬೇಡ, ಕಾಸು ಬೇಡ, ನಮಸ್ಕಾರವೂ ಬೇಡ. ಗುರು ಹೇಳ್ತಾನಲ್ಲಪ್ಪ ಮಗ, ನನಗೆ ಬೇಕಾದದ್ದು ಕಿವಿ, ನೀ ಚೆನ್ನ ಪಾಠವನ್ನು ಕೇಳ್ಕೊ ಸಾಕು ಅಂತ ಹೇಳ್ತೀನಿ. ತದೇವಂ ಹೀಗೆ ಸಾಂಖ್ಯ ಪ್ರಕ್ರಿಯಾಭ್ಯುಪಗಮೇನಾಪಿ, ಸಾಂಖ್ಯರ ಪ್ರಕ್ರಿಯೆಯನ್ನ ಅನೇಕಾತ್ಮವಾದವನ್ನ ಒಪ್ಪಿಕೊಂಡರೂ ಕೂಡ ಆತ್ಮೈಕತ್ವಂ ಪ್ರಸಾದಿತಂ, ವೇದಾಂತದ ಪ್ರಕಾರ ಆತ್ಮೈಕತ್ವವನ್ನ ಸಿದ್ಧ ಮಾಡಿಯಾಗಿ ಇದನ್ನ ಅಮೃಷ್ಯಮಾಣ ಸಹಿಸಲಾರದೆ, ಇದನ್ನು ಈ ಕುಡ್ ನಾಟ್ ಟಾಲರೇಟ್, ಸಹಿಸಿಕೊಳ್ಳಲಾರದೆ ಪರಹ ಸಾಂಖ್ಯ ಮತ್ತೆ ಶಂಕತೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಪೂಜ್ಯ ಸದ್ಗುರುಗಳಿಗೂ ಸುರೇಶ್ವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.